ಸೊ ಲೆಟ್ ಅಸ್ ಲುಕ್ ಎಟ್ ಕರಿಯರ್ ಆಪರ್ಚುನಿಟೀಸ್. ಯಾಕಂದರೆ ಲಾ ಅಂತಂದ್ರೇ ಮುಂಚೆ ಒಂದು ಐಡಿಯಾ ಇತ್ತು, ಆರ್ಟ್ಸ್ ಸ್ಟೂಡೆಂಟ್ಸ್ ಅಷ್ಟೇ ಲಾ ಮಾಡ್ತಾರೆ, ಕಾಮರ್ಸ್ ಸೈನ್ಸ್ ಯಾರೂ ಮಾಡಲ್ಲ, ಬುದ್ಧಿವಂತರೆಲ್ಲ ಸೈನ್ಸ್ಗೆ ಹೋಗ್ತಾರೆ, ಸ್ವಲ್ಪ ಅದಕ್ಕಿಂತ ಕಡಿಮೆ ಅವರು ಅಂತ ಕನ್ಸಿಡರ್ ಮಾಡೋರು ಕಾಮರ್ಸ್ಗೆ ಹೋಗ್ತಾರೆ, ತುಂಬ ಕಡಿಮೆ ಮಾರ್ಕ್ಸ್ ತೆಗೆದಿರೋರು ಆರ್ಟ್ಸ್ಗೆ ಹೋಗ್ತಾರೆ ಅಂತ ಹಾಗಿತ್ತು ನಾವು ನಡ್ಕೊಂಬಂದಿರೋ ರೀತಿಯು ಸುಮಾರು ವರ್ಷಗಳ ಕಾಲ. ಬಟ್ ಇವಾಗ ನಾನು ನೋಡಿರೋ ಶಿಫ್ಟ್ ಏನು ಅಂತಂದರೆ, ಬದಲಾವಣೆ ಏನು ಅಂತಂದರೆ, ಲಾಸ್ಟ್ ಒಂದು 5-6 ವರ್ಷ ಅಂದ್ಕೊಳ್ಳಿ, ಸೈನ್ಸ್ ಸ್ಟೂಡೆಂಟ್ಸೂ ಲಾ ಮಾಡ್ತಾ ಇದ್ದಾರೆ ಇವಾಗ. ಯಾಕಂದರೆ ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಎಲ್ಲ ಬ್ಯಾಕ್ಗ್ರೌಂಡಿಂದನೂ ಸ್ಟೂಡೆಂಟ್ಸ್ ಇಲ್ಲಿಗೆ ಬರ್ಬೋದು. ಸೊ ಸೈನ್ಸ್ ಸ್ಟೂಡೆಂಟ್ಸ್, ಕಾಮರ್ಸ್ ಸ್ಟೂಡೆಂಟ್ಸ್, ಆರ್ಟ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ 10th ಸ್ಟೇಟ್ ಟಾಪರ್ ಆಗಿರೋ ಸ್ಟೂಡೆಂಟ್ ಕೂಡ ನಾನು ಸೈನ್ಸ್ಗೆ ಹೋಗಲ್ಲ, ಕಾಮರ್ಸ್ಗೆ ಹೋಗಲ್ಲ, ಆರ್ಟ್ಸೇ ತೊಗೊಳ್ತೀನಿ, ಕ್ಲಾಟೇ ಬರಿತೀನಿ ಅಂತ ಯೋಚನೆ ಮಾಡಿ ನಮ್ಮ ಹತ್ರ ಒಬ್ಬರು ಜಾಯ್ನ್ ಆಗಿದ್ದರು. ಅಂದರೆ ಅಷ್ಟರ ಮಟ್ಟಿಗೆ ಸ್ಟೂಡೆಂಟ್ಸ್ ರಿಸರ್ಚ್ ಮಾಡಿ ಅರ್ಥ ಮಾಡಿಕೊಂಡು ಇದೇ ನನ್ನದು ಕರಿಯರ್, ಸೊ ನಾನು ಇದೇ ಪ್ರೊಫೆಷನ್ನ ಆಯ್ಕೆ ಮಾಡ್ಕೊಳ್ತೀನಿ ಅಂತ ಡೆಡಿಕೇಟೆಡ್ ಆಗಿ ಈ ಫೀಲ್ಡಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಈವನ್ ಫೀಲ್ಡ್ ಕೂಡ ತುಂಬ ಸ್ಟ್ರಾಂಗಾಗಿ ಡೆವಲಪ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ನಾವು ಮುಂಚೆ ನೋಡ್ತಿದ್ದ ಥರ ಬರೀ ಲಾಯರ್ಸ್ ಅಂತಂದರೆ ಅಥವಾ ಅಡ್ವೊಕೇಟ್ಸ್ ಅಂತಂದರೆ ಕೋರ್ಟ್ ಮುಂದೆ ಇರ್ತಾರೆ, ವೆಯ್ಟ್ ಮಾಡ್ತಾ ಇರ್ತಾರೆ ಯಾರಾದರೂ ಕ್ಲೈಂಟ್ ಸಿಗ್ತಾರೆ ಅಂತ, ಅದೇ ಸಿಚುವೇಶನ್ ಇವಾಗ ಖಂಡಿತ ಇಲ್ಲ. ಬೇಕಾದಷ್ಟು ಅಪಾರ್ಚುನಿಟೀಸ್ ಇದೆ ನೀವು ಅಡ್ವೊಕೇಟ್ಸ್ ಆದಮೇಲೆ ಅಥವಾ ಲಾಯರ್ಸ್ ಆದಮೇಲೆ. ದೆರ್ ಇಸ್ ಅ ಡಿಫ್ರೆನ್ಸ್. ನಾನು ಗ್ರ್ಯಾಜುಯೇಷನ್ ಮುಗಿಸಿದ್ರೆ ಲಾದಲ್ಲಿ ನಾನು ಲಾಯರ್, ಐ ಆಮ್ ಆಲ್ಸೋ ಲಾಯರ್. ನಾನು ನನ್ನ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಎಕ್ಸಾಮ್ ಬರೆದು ಎನ್ರೋಲ್ ಮಾಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ನಾನು ಅಡ್ವೊಕೇಟ್. ಓಕೆ, ಸೊ ನಾನು ಸುಮಾರು ಜನ ಹೇಳೋದನ್ನು ಕೇಳಿಸ್ಕೊಂಡಿದ್ದೀನಿ, ನನ್ನ ಗ್ರ್ಯಾಜುಯೇಷನ್ ಆಗಿದೆ ಲಾದಲ್ಲಿ, ಬಟ್ ನಾನು ಲಾಯರ್ ಅಲ್ಲ ಅಂತ. ನೀನು ಲಾದಲ್ಲಿ ಗ್ರ್ಯಾಜುಯೇಷನ್ ಆಗಿದ್ದರೆ ನೀವು ಲಾಯರ್, ಎಂಜಿನಿಯರಿಂಗ್ ಮುಗಿಸಿದ್ರೆ ನೀವು ಎಂಜಿನಿಯರ್, ಲಾ ಮುಗಿಸಿದ್ರೆ ಲಾಯರ್. ನೀವು ಅಡ್ವೊಕೇಟ್ ಆಗಿನೂ ಕೆಲಸ ಮಾಡ್ಬೋದು, ಲಾಯರ್ ಆಗಿನೂ ಮುಂದುವರಿಸ್ಬೋದು. ಹೇಗಪ್ಪ ಅಂತಂದರೆ, ಟ್ರೆಡಿಷ್ನಲ್ ಅಪಾರ್ಚುನಿಟೀಸ್ ಏನೇನಿದೆ, ನಾವು ಸಾಂಪ್ರದಾಯಿಕವಾಗಿ ಸುಮಾರು ವರ್ಷಗಳಿಂದ ನಡ್ಕೊಂಬಂದಿರೋದನ್ನು ನೋಡೋದಕ್ಕೆ ಹೋದರೆ, ಕ್ರಿಮಿನಲ್ ಲಾ ಇದೆ, ನಮಗೆಲ್ಲ ಗೊತ್ತು, ಕ್ರಿಮಿನಲ್ ಕೇಸಸ್ ಹ್ಯಾಂಡಲ್ ಮಾಡ್ತಾರೆ. ಸಿವಿಲ್ ಲಾ ಇದೆ, ಫ್ಯಾಮಿಲಿ ಲಾ ಇದೆ, ವಿಚ್ಛೇದನ ಕೇಸ್ಗಳು ಅಥವಾ ಕಸ್ಟಡಿ ಬ್ಯಾಟಲ್ಸ್, ಅದೆಲ್ಲ ನಾವು ದಿನ ನೋಡ್ತಾ ಇರ್ತಕ್ಕಂಥ ಸಾಂಪ್ರದಾಯಿಕ ಕ್ಷೇತ್ರಗಳು ಅಥವಾ ಅಪಾರ್ಚುನಿಟೀಸ್ ಅಂತ ಹೇಳ್ಬೋದು. ಅಲ್ಲಿ ಸುಮಾರು ಜನ ನೀವು ಗ್ರ್ಯಾಜುಯೇಷನ್ ಮುಗಿದ ತಕ್ಷಣ ನಿಮ್ಮ ನಾಲೆಡ್ಜ್ ಯಾವುದ್ರಲ್ಲಿದೆ, ನಿಮ್ಮ ಆಸಕ್ತಿ ಯಾವುದ್ರಲ್ಲಿದೆ, ಅದ್ರ ಬೇಸ್ ಮೇಲೆ ನೀವು ಚೂಸ್ ಮಾಡ್ಕೊಳ್ತೀರಾ.